ನಮಸ್ಕಾರ ವೀಕ್ಷಕರೇ. ಇಡೀ ರಾಜ್ಯದ ಮಾನ ಮರ್ಯಾದೆ ದೇಶ ಮಟ್ಟದಲ್ಲಿ ಹರಾಜಾಗಿದ್ದಕ್ಕೆ ಕಾರಣ ಇದೇ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿರುವ ಕಾಲ್ತುಳಿತ ಪ್ರಕರಣ ಅದಕ್ಕೆ ಸಾಕ್ಷಿ ಆಗೋಯ್ತು. ಪ್ರಮುಖವಾಗಿ ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆಗಿ 11 ಜನ ಮೃತಪಟ್ಟರು, ಹಲವರು ಗಂಭೀರವಾಗಿ ಗಾಯಗೊಂಡರು. ಬಟ್ ನಿಜವಾದ ಕಾರಣ ಯಾರು, ಇದಕ್ಕೆ ಜವಾಬ್ದಾರಿ ಯಾರು ಅನ್ನೋದು ಈ ಕ್ಷಣಕ್ಕೂ ಕೂಡ ಪ್ರಶ್ನೆ ಆಗ್ತಾ ಇತ್ತು. ತತ್ಕ್ಷಣಕ್ಕೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯೇ ನೇರ ಹೊಣೆಯಾಗುತ್ತೆ ಅನ್ನೋ ಕಾರಣಕ್ಕೆ ಕಮಿಷನರ್ ಸೇರಿದಂತೆ 5 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡಿಬಿಡ್ತು. ರಾಜ್ಯದ ಜನ ಪ್ರಶ್ನೆ ಮಾಡಿದ್ರು, ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಿ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿದ್ದು ಯಾಕೆ, ಅವ್ರು ಹೇಗೆ ಕಾರಣ ಆಗ್ತಾರೆ, ಅನುಮತಿ ನಿರಾಕರಿಸಿದ್ರು ಕೂಡ ಯಾಕೆ ಸಿಎಂ ಸಿದ್ದರಾಮಯ್ಯನವರು ಅವರ ಮೇಲೆಯೇ ಕ್ರಮ ಕೈಗೊಂಡ್ರು, ತಾನು ತಪ್ಪಿಸ್ಕೊಳ್ಳೋದಕ್ಕೆ ಕಮಿಷನರ್ ಮೇಲೆ ತಪ್ಪು ಹಾಕ್ಬಿಡ್ತಾ ರಾಜ್ಯ ಸರ್ಕಾರ. ಇಂಥ ವಿಚಾರಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಯಾಗಿತ್ತು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಪೊಲೀಸ್ ಇಲಾಖೆ ನೇರ ಕಾರಣ ಆಯಿತು, ಯಾಕೆ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿದ್ವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ 15 ಕಾರಣಗಳನ್ನ ಕೂಡ ಮುಂದಿಟ್ಟಿದ್ದಾರಂತೆ. ಹಾಗಾದ್ರೆ ಕಮಿಷನರ್ ಬಿ ದಯಾನಂದ್ ಅವರ ಅಮಾನತಿಗೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಕಾರಣಗಳು ಏನು, ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಮಿಸ್ ಮಾಡದೆ ನೋಡಿ. ನಮಸ್ಕಾರ ವೀಕ್ಷಕರೇ. ರಾಜ್ಯದಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಅಲ್ಲಿ ನಮ್ಮ RCB 18 ವರ್ಷಗಳ ಬಳಿಕ ಕಪ್ ಗೆಲ್ತು ಅನ್ನುವಂಥ ಸಂಭ್ರಮ ಎಲ್ಲೆಡೆ ಕೂಡ ಮನೆ ಮಾಡಿತ್ತು. ಆ ಸಂಭ್ರಮದ ಜೊತೆಗೆ ವಿಜಯೋತ್ಸವದ ಕಾರ್ಯಕ್ರಮ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಟ್ ಆ ಸಂಭ್ರಮ ಕರಾಳ ದಿನವಾಗಿ ಹೋಯಿತು. ಕಾರಣ ಕಾಲ್ತುಳಿತ ಉಂಟಾಗಿ 11 ಜನ ಮೃತಪಟ್ಟರು ಅನ್ನೋದು ನಮಗೂ ನಿಮಗೂ ಗೊತ್ತಿರುವಂತಹ ವಿಚಾರ. ಇದಾದ ಬಳಿಕ ಆಗಿರುವಂತಹ ಬೆಳವಣಿಗೆ ಅಂದ್ರೆ ರಾಜ್ಯ ಸರ್ಕಾರ ನೇರ ಹೊಣೆ, ರಾಜ್ಯ ಸರ್ಕಾರದ ವೈಫಲ್ಯ, ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಆಯಿತು, ಕ್ರೆಡಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮದ ಆಯೋಜನೆ ಆಯಿತು. ಹಾಗಾಗಿ ಇಂಥದ್ದೊಂದು ಅನಾಹುತ ನಡೆದು ಹೋಯಿತು ಅಂತ ನೀವು ಮಾತನಾಡ್ತಾ ಇದ್ವಿ. ಯಾಕೆ ಪೊಲೀಸ್ ಇಲಾಖೆಯ ತಲೆದಂಡ ಆಯಿತು, ಯಾಕೆ ಕಮಿಷನರ್ ಅವರ ತಲೆದಂಡ ಆಯಿತು, ತಾನು ತಪ್ಪಿಸ್ಕೊಳ್ಳೋದಕ್ಕೆ ಯಾಕೆ ಅವ್ರ ಮೇಲೆ ತಪ್ಪು ಹೊರಿಸ್ತು ರಾಜ್ಯ ಸರ್ಕಾರ, ಇಂಥ ಪ್ರಶ್ನೆಗಳು ಕೂಡ ಕಾಡತೊಡಗಿತ್ತು. ಬಟ್ ಈಗ ಯಾಕಾಗಿ ಪೊಲೀಸ್ ಇಲಾಖೆಯನ್ನ ಸಿಎಂ ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಿಕೊಂಡ್ರು, ಪೊಲೀಸರ ಪಾತ್ರ ಏನಿತ್ತು, ಏನು ಮಾಡಬೇಕಾಗಿತ್ತು, ಅವ್ರು ಯಾವ ನಿಯಮಗಳನ್ನ ಅನುಸರಿಸಲಿಲ್ಲ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಒಂದು ಮಹತ್ವದ ಸಭೆಯಲ್ಲಿ ಈ ಕಾರಣಗಳನ್ನ ಕೂಡ ಮುಂದಿಟ್ಟಿದ್ದಾರಂತೆ. ಹಾಗಾದ್ರೆ ಆ ಕಾರಣಗಳೇನು, ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಈ ಎಪಿಸೋಡ್ ನಲ್ಲಿ ಕೊನೆ ತನಕ ವಿಡಿಯೋ ಮಿಸ್ ಮಾಡದೆ ನೋಡಿ. ಅಸಲಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಮಾಡೋದು IAS ವರ್ಸಸ್ IPS ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತೆ. ತಮ್ಮ ಪ್ರತಿಷ್ಠೆಗಳಿಗೆ, ತಮ್ಮ ಹಗ್ಗ ಜಗ್ಗಾಟಕ್ಕೆ ಸಂಬಂಧಪಟ್ಟಂತೆ ತಾವು ಮಾಡುವಂತಹ ತಪ್ಪುಗಳಿಗೆ ರಾಜ್ಯ ಸರ್ಕಾರ ಹೊಣೆಯಾಯಿತು ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಅತ್ಯಂತ ಬೇಸರದಿಂದ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರಂತೆ. ಅರೆ, ಹಾಗಾದ್ರೆ ರಾಜ್ಯದಲ್ಲಿ IAS ವರ್ಸಸ್ IPS ಅನ್ನುವಂತಹ ಪರಿಸ್ಥಿತಿ ಇದೆಯಾ, ಆಫೀಸರ್ಗಳ ಮಧ್ಯೆ ಹೊಂದಾಣಿಕೆ ಇಲ್ವಾ, ಸಮನ್ವಯತೆ ಇಲ್ವಾ ಅನ್ನೋದು ಬಹುತೇಕರ ಪ್ರಶ್ನೆ ಆಗಬಹುದು. ಇಲ್ಲ ಅಂತಿದ್ದಾರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು. ಅದು ಕಾಲ್ತುಳಿತ ಪ್ರಕರಣದಲ್ಲೂ ಮತ್ತೊಮ್ಮೆ ಸಾಬೀತಾಗಿ ಹೋಗಿದೆ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ. IPSಗಳು ಬೇಡ ಅಂದ್ರೂ ಕೂಡ IASಗಳು ತಮ್ಮ ಪ್ರತಿಷ್ಠೆಗಾಗಿ ತಾವು ಖುಷಿ ಪಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮದ ಆಯೋಜನೆ ಮಾಡಿಸಿದ್ರು ಸರ್ಕಾರದಿಂದ ಅನ್ನುವಂಥ ಆರೋಪವನ್ನ IPSಗಳು ಮಾಡ್ತಿದ್ದಾರೆ. ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇರಬೇಕು, ಅಲ್ಲಿ ಭದ್ರತೆ ಒದಗಿಸಬೇಕು, ವ್ಯವಸ್ಥೆ ಮಾಡಬೇಕು ಅಂದ್ರೂ ಕೂಡ ಮೂರ್ ಕಡೆ ಕಾರ್ಯಕ್ರಮದ ಆಯೋಜನೆ ಮಾಡಿದ್ರು. ಇರುವಂತಹ ಸಿಬ್ಬಂದಿ ಶಾರ್ಟೇಜ್ ಆಯಿತು, ಆ ಕಾರಣಕ್ಕೆ ಇಂಥದ್ದೊಂದು ಅನಾಹುತ ನಡೆದು ಹೋಯಿತು ಅಂತ ಪೊಲೀಸ್ ಇಲಾಖೆಯಿಂದಲೂ ಕೂಡ ಒಂದಷ್ಟು ಮಾಹಿತಿ ಸಿಗ್ತಾನೆ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಹೇಳುವಾಗ ಇವರಿಬ್ಬರ ಪ್ರತಿಷ್ಠೆಗಳಿಗೆ ಇವರ ಮಧ್ಯೆ ಹೊಂದಾಣಿಕೆ ಇಲ್ಲ, ಇವರ ಮಧ್ಯೆನೇ ಸಮನ್ವಯ ಇಲ್ಲ, ಹಾಗಾಗಿ ಈಗ ರಾಜ್ಯ ಸರ್ಕಾರ ಇವ್ರಗಳ ತಪ್ಪಿನಿಂದಾಗಿ ನಾವು ಈಗ ಕಷ್ಟ ಅನುಭವಿಸುವ ರೀತಿಯಲ್ಲಾಗಿದೆ, ನಾವು ಈ ಸಾವಿಗೆ ಜವಾಬ್ದಾರರಾಗಬೇಕಾಗಿದೆ, ಟೀಕೆ ಟಿಪ್ಪಣಿಗಳನ್ನ ಎದುರಿಸಬೇಕಾಗಿದೆ ಅಂತ ಸಿಎಂ ಅತ್ಯಂತ ಬೇಸರದಿಂದ ಸಭೆಯಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯನವರಿಗೆ ನೇರವಾಗಿ ಕೆಲವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಬಿ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ, ಅದು ಕೂಡ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಮಿಷನರ್ ಸಸ್ಪೆಂಡ್ ಆದ್ರು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ರಾಜ್ಯ ಸರ್ಕಾರ ಒನ್ಸ್ ಅಗೇನ್ ಎಡವಟ್ಟು ಮಾಡ್ಕೊಳ್ತು ಅನ್ನುವಂತಹ ವಿಚಾರ ಪ್ರಸ್ತಾಪ ಆಯಿತು. ಬಟ್ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತಹ ಕ್ಲಾರಿಟಿ ಏನ್ ಗೊತ್ತಾ, ಇನ್ನೊಂದು ವಿಚಾರ ಇಲ್ಲೇ ಹೇಳ್ಬಿಡ್ತೀನಿ. ಸಿಎಂ ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಆಫೀಸರ್ ಅಂದ್ರೆ ಅದೇ ಒನ್ಸ್ ಅಗೇನ್ ಬಿ ದಯಾನಂದ್ ಅವರೇ ನಿಂತ್ಕೊಳ್ತಾರೆ.
ಯಾಕಂದ್ರೆ ಸಿದ್ದರಾಮಯ್ಯನವರು ಯಾವ್ಯಾವಾಗ ಅಧಿಕಾರದಲ್ಲಿದ್ರೋ ಆಗಾಗೆಲ್ಲ ಮುಂಬಡ್ತಿ ಈ ಬಿ ದಯಾನಂದ್ ಅವರಿಗೆ ಸಿಕ್ಕಿದೆ. ಹಾಗಾಗಿ ಯಾವ್ಯಾವ ಇಲಾಖೆಯಲ್ಲಿ ಬಿ ದಯಾನಂದ್ ಅವರು ಕೆಲಸ ಮಾಡಿದ್ರು, ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ ಎಲ್ಲೆಲ್ಲಿ ಮುಂಬಡ್ತಿ ಸಿಕ್ತು, ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೊದಲು ಮಾಹಿತಿ ಕೊಡ್ತೀನಿ. ಆ ನಂತರದಲ್ಲಿ ಇವರ ಸಸ್ಪೆಂಡ್, ತಮಗೆ ಇಷ್ಟವಾಗಿರುವಂತಹ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವ ಕಾರಣ ಏನು, ಆ ನಂತರದಲ್ಲಿ ಅದನ್ನ ಗಮನಿಸ್ತಾ ಹೋಗೋಣ. ನೋಡಿ, ಮೊಟ್ಟ ಮೊದಲು ಸಿದ್ದರಾಮಯ್ಯನವರು ಸಿಎಂ ಆದಂತಹ ಸಂದರ್ಭದಲ್ಲೇ ಇದೇ ಬಿ ದಯಾನಂದ್ ಅವರನ್ನ ಮೈಸೂರು ಕಮಿಷನರ್ ಆಗಿ ಇದೇ ಸಿದ್ದರಾಮಯ್ಯನವರು ನೇಮಕ ಮಾಡ್ತಾರೆ. ಅದಾದ ಬಳಿಕ ಎರಡನೇ ಬಾರಿ ಸಿಎಂ ಆದಾಗ ಸಿದ್ದರಾಮಯ್ಯನವರು ತಕ್ಷಣ ಇದೇ ಬಿ ದಯಾನಂದ್ ಅವರನ್ನ ಗುಪ್ತಚರ ಇಲಾಖೆಯ ಎಡಿಜಿಪಿ ಆಗಿ ಕೂಡ ನೇಮಕ ಮಾಡ್ತಾರೆ. ಆ ನಂತರದಲ್ಲಿ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲೇ ಬಿ ದಯಾನಂದ್ ಅವರು ಬೆಂಗಳೂರು ಕಮಿಷನರ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಮುಂಬಡ್ತಿಯನ್ನ ಕೂಡ ಪಡೆದುಕೊಂಡಿದ್ರು. ಇನ್ನೇನು ಕೆಲ ತಿಂಗಳುಗಳಲ್ಲೇ ಮತ್ತೆ ಅವರಿಗೆ ಪ್ರಮೋಷನ್ ಸಿಗಬೇಕಾಗಿತ್ತು, ಮುಂಬಡ್ತಿ ಸಿಗಬೇಕಾಗಿತ್ತು. ಬಟ್ ಅಷ್ಟೊತ್ತಿಗೆ ಅವರ ಸಸ್ಪೆಂಡ್ ಆಯಿತು. ಇದರಿಂದ ಅದಕ್ಕೆ ಮುಳು ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ನೋಡಿ, ಇಷ್ಟೆಲ್ಲ ಸಿಎಂ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲೇ ಮುಂಬಡ್ತಿ ಪಡಿತಾ ಬಿ ದಯಾನಂದ್ ಅವರು ಅಧಿಕಾರದಲ್ಲಿ ಇದ್ದಂತ ಹೊತ್ತಲ್ಲೇ ಅವರ ವಿರುದ್ಧನೇ ಇದೇ ಸಿದ್ದರಾಮಯ್ಯನವರು ಸಸ್ಪೆಂಡ್ ಅಸ್ತ್ರ ಪ್ರಯೋಗ ಮಾಡಿದ್ರು ಅಂದ್ರೆ ಅವರ ವೈಫಲ್ಯಗಳು ಹೇಗಿತ್ತು ಈ ಕಾಲ್ತುಳಿತ ಪ್ರಕರಣದಲ್ಲಿ, ಆ ಕಾರಣಗಳನ್ನ ಕೂಡ ಈಗ ಗಮನಿಸ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯನವರು ಪ್ರಮುಖವಾಗಿ ಹೇಳ್ತಾರೆ, ಸ್ಟೇಡಿಯಂ ಬಳಿ ಭದ್ರತೆ ಒದಗಿಸೋಕ್ ಆಗಲ್ಲ ಅಂತ ಮೊದಲೇ ಪೊಲೀಸರು ಹೇಳಿದ್ರು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆಯಲ್ಲ, ಆ ವಿಚಾರವನ್ನ ನನ್ನ ಬಳಿ ನೇರವಾಗಿ ಯಾಕೆ ಕಮಿಷನರ್ ಚರ್ಚೆ ಮಾಡಲಿಲ್ಲ ಅನ್ನೋದನ್ನ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಿದ್ದಾರೆ. ಬಹಳ ಆತ್ಮೀಯತೆಯಿಂದ ಇದ್ರು ಬಿ ದಯಾನಂದ್ ಅವರು, ಬಹಳ ಆತ್ಮೀಯತೆ ಇತ್ತು ಇಬ್ಬರ ಮಧ್ಯೆ. ಯಾರು ಒತ್ತಡ ಹಾಕಿದ್ರು, ಯಾರು ಹೇಳಿದ್ರು ಅನ್ನೋ ಕಾರಣಕ್ಕೆ ಭದ್ರತೆ ಒದಗಿಸಕ್ಕಾಗ್ಲಿಲ್ಲ, ಅಲ್ಲಿ ವೈಫಲ್ಯತೆ ಆಯಿತು, ಹಾಗಾಗಿ ಕಾಲ್ತುಳಿತ ಉಂಟಾಗುತ್ತೆ ಅನ್ನೋದಲ್ಲ. ಆತ್ಮೀಯತೆಯಿಂದಲೇ ನನ್ನ ಹತ್ರ ಬರಬೇಕು ಸರ್, ಈ ತರ ಒತ್ತಡ ಹಾಕ್ತಿದ್ದಾರೆ, ಕಾರ್ಯಕ್ರಮದ ಆಯೋಜನೆ ಮಾಡಿ ಅಂತಿದ್ದಾರೆ, ಭದ್ರತೆ ಒದಗಿಸೋಕ್ಕಾಗಲ್ಲ ಅಂತ ನೇರವಾಗಿ ನನ್ನ ಬಳಿ ಯಾಕೆ ನೀವು ಚರ್ಚೆ ಮಾಡಲಿಲ್ಲ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಈ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿದ್ದಾರೆ. ಅದರ ಜೊತೆಗೆ ಬಂದೋಬಸ್ತ್ಗೆ ಬೇಕಾದ ಕಡೆಯೆಲ್ಲ ಯಾಕೆ ಪೊಲೀಸರನ್ನ ನಿಯೋಜನೆ ಮಾಡಲಿಲ್ಲ ಅನ್ನುವಂಥ ಪ್ರಮುಖ ಪ್ರಶ್ನೆಯನ್ನ ಕೂಡ ಪೊಲೀಸರ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಇಡ್ತಿದ್ದಾರೆ. ಅದರ ಜೊತೆಗೆ ಸರಿಯಾಗಿ ಬೆಳಗ್ಗೆ 11 ಗಂಟೆಗೆ, ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಇದೆ ಅಂದ ತಕ್ಷಣ ಬೆಳಗ್ಗೆ 11 ಗಂಟೆಯಿಂದಲೇ ಅಭಿಮಾನಿಗಳ ದಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬರೋದಕ್ಕೆ ಪ್ರಾರಂಭ ಆದಾಗಲೇ ಯಾಕೆ ಅದನ್ನ ತಡೆಯೋ ಪ್ರಯತ್ನ ಆಗಲಿಲ್ಲ, ಯಾಕೆ ಆಗಲೇ KSCAಗೆ ಮಾಹಿತಿ ಕೊಡುವಲ್ಲಿ ಪೊಲೀಸರು ವಿಫಲರಾದ್ರು, ಆಗಲೇ ಯಾಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳುವಲ್ಲಿ ಪೊಲೀಸರು ವಿಫಲರಾದ್ರು, ಈ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಜನ ಸೇರಿದ್ರೂ ಕೂಡ ಗುಪ್ತಚರ ಇಲಾಖೆಯ ಜೊತೆ ಯಾಕೆ ಚರ್ಚೆ ಆಗಲಿಲ್ಲ, ಯಾಕೆ ಮಾಹಿತಿ ನೀಡಲಿಲ್ವಾ ಅನ್ನೋದನ್ನ ಸಿಎಂ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅದಾದ ಬಳಿಕ ನಮ್ಮ ಹತ್ರ KSRP ತುಕಡಿ ಇದೆ, ಇಷ್ಟೆಲ್ಲ ಜನಸಾಗರ ಸೇರ್ತಾ ಇದೆ, ಅವ್ರಿಗೆ ವ್ಯವಸ್ಥೆ ಮಾಡಬೇಕು, ಜನರನ್ನ ಕಂಟ್ರೋಲ್ ಮಾಡಬೇಕು ಅಂದಾಗ್ಲೂ ಕೂಡ ಯಾಕೆ KSRP ತುಕಡಿಯನ್ನ ನೀವು ನಿಯೋಜನೆ ಮಾಡಲಿಲ್ಲ, ಯಾಕೆ ಆ KSRP ತುಕಡಿಯನ್ನ ಬಳಸ್ಕೊಳ್ಳಿಲ್ಲ ಅನ್ನೋದನ್ನ ಕೂಡ ಸಿಎಂ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಬೆಳಗ್ಗೆ 11 ಗಂಟೆಯಿಂದಲೇ ಮೆಟ್ರೋ ಮೂಲಕ ಅನೇಕ ಜನ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಬೆಂಗಳೂರಿಗೆ ಹರಿದು ಬರುವಾಗಲೇ ಮೆಟ್ರೋ ಸ್ಥಗಿತ ಮಾಡಬಹುದಿತ್ತು, ಅಟ್ಲೀಸ್ಟ್ BMRCL ಅವ್ರ ಜೊತೆಗೆ ಚರ್ಚೆ ಮಾಡಬಹುದಿತ್ತು. ಈ ರೀತಿ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದನ್ನ ತಡೆಯೋ ಪ್ರಯತ್ನ ಕೂಡ ಮಾಡಬಹುದಿತ್ತು, ಆ ಅವಕಾಶ ಇತ್ತು. ಆ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡಲಿಲ್ಲ ಅನ್ನುವಂತಹ ವಿಚಾರವನ್ನ ಸಿಎಂ ಅವರು ಮುಂದಿಟ್ಟಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಫೀಲ್ಡಿಗೆ ಬಂದು ಕೆಲಸ ಮಾಡದೆ ರಿವ್ಯೂ ಮೀಟಿಂಗ್ ಮಾಡಿದ್ರಂತೆ ಬಿ ದಯಾನಂದ್ ಅವರು. ಯಾಕೆ ಆ ಸಮಯದಲ್ಲೇ ರಿವ್ಯೂ ಮೀಟಿಂಗ್ ಮಾಡಿದ್ರಿ, ಆಗೇನು ಅವಶ್ಯಕತೆ ಇತ್ತು, ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು ಬಿಟ್ಟು, ಈ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ರಿವ್ಯೂ ಮೀಟಿಂಗ್ ಆಗ ಅವಶ್ಯಕತೆ ಇತ್ತ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ವಿಚಾರಗಳಲ್ಲಿ ನಿಮ್ಮನ್ನ ಕಟ್ ಹಾಕಿದ್ಯಾರು, ನಿಮ್ಮ ಮೇಲೆ ಒತ್ತಡ ಹಾಕಿದ್ಯಾರು, ಯಾರ ಅಣತಿ ಅಂತ ನೀವು ಕೆಲಸ ಮಾಡಿದ್ದೀರಿ, ನನ್ನ ಗಮನಕ್ಕೆ ತರದೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಿದ್ದಾರೆ. ಇದಾದ ಬಳಿಕ ಸ್ಟೇಡಿಯಂ ಬಳಿ ಭದ್ರತೆ ಬೇಕು ಅಂತ KSCA ಅವರು ಹೇಳಿದೀವಿ ಅಂತಿದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ, ಪತ್ರ ಬರೆದ್ರು ಕೂಡ ಯಾಕೆ ಭದ್ರತೆ ಒದಗಿಸ್ಲಿಲ್ಲ, ಯಾಕೆ ಸಿದ್ಧತೆ ಮಾಡ್ಕೊಳ್ಳಿಲ್ಲ ಅನ್ನೋದನ್ನ ಕೂಡ ಸಿಎಂ ಅವರು ಪ್ರಶ್ನೆ ಮಾಡಿದ್ರು. ಮತ್ತೊಂದು ವಿಚಾರ ನಾವಿಲ್ಲಿ ಗಮನಿಸಬೇಕು, ಯಾವಾಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 3 ಗಂಟೆ 15 ನಿಮಿಷಕ್ಕೆ ಕಾಲ್ತುಳಿತ ಉಂಟಾಯಿತು, 11 ಜನ ಮೃತಪಟ್ಟರು ಅನ್ನುವಂತಹ ವಿಚಾರ ಇದೆಯಲ್ಲ, ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಸಾಯಂಕಾಲ 5 ಗಂಟೆ ಆದ್ರೂ ಕೂಡ ಮಾಹಿತಿನೇ ಇರಲಿಲ್ವಂತೆ. ಆ ಮಾಹಿತಿ ತಲುಪಿಸುವಲ್ಲೂ ಕೂಡ ಪೊಲೀಸ್ ಇಲಾಖೆ ವಿಫಲವಾಗಿದೆ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಮುಂದಿಡ್ತಿದ್ದಾರೆ.
ಒಂದು ಸಮಾವೇಶ ಆದಾಗ, ಒಂದು ಕಾರ್ಯಕ್ರಮ ಆದಾಗ ನಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ, ಸಿಬ್ಬಂದಿ ಇಲ್ಲ ಅಂದಾಗ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಸಿಬ್ಬಂದಿಗಳನ್ನ ಕರೆಸುವಂತ ಪ್ರಯತ್ನಗಳು ಹಲವಾರು ಬಾರಿ ಆಗುತ್ತೆ. ಆದ್ರೆ ಈಗ ಈ ವಿಜಯೋತ್ಸವದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಪಕ್ಕದ ಮೈಸೂರು, ಮಂಡ್ಯ ಈ ಭಾಗದಿಂದಲೂ ಕೂಡ ಅನೇಕ ಸಿಬ್ಬಂದಿಗಳನ್ನ ಕರೆಸಿ ಭದ್ರತೆ ಒದಗಿಸಬೇಕಾಗಿತ್ತು. ಆ ಕೆಲಸವನ್ನ ಕೂಡ ಪೊಲೀಸ್ ಇಲಾಖೆ ಮಾಡಲಿಲ್ಲ. ಸೊ ಈ ಎಲ್ಲಾ ವೈಫಲ್ಯಗಳಿಂದಲೇ ಕಾಲ್ತುಳಿತ ಉಂಟಾಯಿತು ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾ ಅದೇ ಕಾರಣಕ್ಕೆ ನೇರವಾಗಿ ಪೊಲೀಸ್ ಇಲಾಖೆಯ ಬೇಜವಾಬ್ದಾರಿತನ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ಕಮಿಷನರ್ ಬಿ ದಯಾನಂದ್ ಸೇರಿದಂಗೆ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ಯಾರ ತಪ್ಪು ಏನಾಗಿದೆಯೋ, ಯಾರು ಮಾಹಿತಿ ಕೊಟ್ಟಿದ್ರು ಯಾರು ಮಾಹಿತಿ ಕೊಟ್ಟಿಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವೆಲ್ಲ ಇಲಾಖೆಗಳು ಒಟ್ಟಾಗಿ ಇಲ್ಲಿ ಕೆಲಸ ಮಾಡಬೇಕಾಗಿತ್ತು, ಯಾರ ಮಧ್ಯೆ ಕೂಡ ಸಮನ್ವಯತೆ ಇರಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಚಿತ್ರಣ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಬಟ್ ಇದನ್ನ ಹೇಗೆ ಸರಿ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.